ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಕುಂಕುಮನವ್ರು ಕೊಟ್ಟು ಅವ್ರನ್ನ ಈಗಲೇ ಮಾತಾಡಿಸ್ಬೇಕು ಅನ್ನಿಸ್ತದೆ. ಏನು ಮಾಡಲಿ? ಒಂದು ವೇಳೆ ನನ್ನ ನೋಡಿ ಮತ್ತೆ ಕೋಪ ಮಾಡಿಕೊಂಡ್ರೆ ಆಮೇಲೆ ನಾನು ಬಂದಿರೋ ಉದ್ದೇಶ ಎಲ್ಲ ಫ್ಲಾಪ್ ಆಗುತ್ತೆ. ಏನು ಮಾಡೋದೀಗ? ದೀಪಾ, ಏ ದೀಪಾ, ಅಮ್ಮ, ಅಪ್ಪ ಇಲ್ಲಿ ಅಲ್ಲೆಲ್ಲೋ ಹಿತ್ಲಲ್ಲಿ ಇರ್ಬೇಕು ಕಣ. ಈಗ ಹೇಗಿದ್ದೀರಾ? ಪರವಾಗಿಲ್ಲ. ಇವತ್ತು ಸಂಕ್ರಾಂತಿ ಹಬ್ಬ. ಹಬ್ಬಕ್ಕೆ ನೀನೇ ಇರದೆ ಎಲ್ಲ ಹೋಗಿದೆ? ಸತ್ಯ ತಿಳ್ಕೊಳಪ್ಪ. ಯಾವ ಸತ್ಯ? ಕೆಲವು ಸಲ ನಮಗೆ ಗೊತ್ತಿಲ್ಲದೆ ಇರೋ ಸತ್ಯ ಬೂದಿ ಒಳಗಡೆ ಇರೋ ಕೆಂಡ ತರ ಇರುತ್ತಪ್ಪ. ಗಾಳಿ ಬೀಸಿದಾಗ ಬೂದಿ ಆರುತ್ತೆ, ಆಗ್ಲೇ ಕೆಂಡ ಆರಿದ್ಯಾ ಅಥವಾ ಉರಿತಿದ್ಯಾ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲಪ್ಪ, ಹಾಗೆ ಕೆಂಡ ಉರಿಯೋದಕ್ಕೆ ಬೆಂಕಿ ಹಚ್ಚಿದ್ ಯಾರು ಅಂತ ಗೊತ್ತಾಗ್ಬೇಕಲ್ವಾ? ಸತ್ಯ ಗೊತ್ತಾದ್ರೆ ಮನ್ಸಿಗೆ ಒಂಥರ ಸಮಾಧಾನ ಆಗೋದು. ನಿನ್ನೆ ರಾತ್ರಿ ಅಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ರಪ್ಪ? ಗೊತ್ತಿಲ್ಲದೆ ನಾನು ಓಡಿಸ್ತಿದ್ದ ಲಾರಿಗೆ ಅಡ್ಡ ಬಂದ್ರ ಅಥವಾ? ಏನ್ ಹೇಳ್ತಿದ್ಯಾ? ನಾನು ಯಾಕೆ ಲಾರಿ ಗಡ್ಡ ಬರಲಿ? ಕತ್ಲೆ ರಸ್ತೆ ದಾಟ್ತಿದ್ದೆ, ಅಷ್ಟರಲ್ಲಿ ಲಾರಿ ನೀನೇ ಓಡಿಸ್ತಿದ್ಯಾ? ಎಲ್ಲಿಗೆ ಹೋಗ್ತಾ ಇದ್ದೆ? ಹೇಳಿದ್ನಲ್ಲಪ್ಪ, ಹಾಸನಕ್ಕೆ ಲೋಡ್ ಇದೆ ಅಂತ. ಆದ್ರೆ ಅದು ಬಾಡಿಗೆ ಅಲ್ಲ, ಸುಪಾರಿ ಅಂತ ಇವಾಗ ಗೊತ್ತಾಯ್ತು. ಯಾಕಪ್ಪ ಬೆವರ್ತಾ ಇದ್ದೀರಾ? ಅದು ಸ್ವಲ್ಪ ಶೆಕೆ. ಈ ಚಳಿಗಾಲದಲ್ವಾ? ಅನ್ಯಾಯವಾಗಿ ನನ್ನಿಂದಾನೆ ನನ್ನ ಜೀವನದಲ್ಲಿ ಒಂದು ತುಂಬಾ ಅಮೂಲ್ಯವಾದ ವ್ಯಕ್ತಿನ ಕೊಲ್ಸೋದಕ್ಕೆ ಪ್ಲಾನ್ ಮಾಡಿದ್ರಪ್ಪ. ಯಾರು ಅಂತ ಕೇಳಲ್ವಾ? ಯಾರು? ನೀವೇ. ನನ್ನ ಕೈಯಾರೆ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬೇಕು ಅಂತ ಆ ಲಾರಿ ಓನರ್ಗೆ ಯಾರೋ ಸುಪಾರಿ ಕೊಟ್ಟಿದ್ರಪ್ಪ. ಇದೆಲ್ಲ ಸತ್ಯ ಅಂತ ನೀನ್ ಹೇಗ್ ನಂಬ್ತೀಯ? ಲಾರಿ ಓನರ್ ಹತ್ರ ಸಾರಿ ಕೇಳಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಇಸ್ಕೊಂಬರಕ್ಕೆ ಹೋದಾಗ ಕ್ಲೀನರ್ಗೆ ಬೈತಾ ಇದ್ದಪ್ಪ. ನಿನ್ನ ಸಾಯಿಸೋದಕ್ಕೆ ಸುಪಾರಿ ಕೊಟ್ಟಿದ್ದ ವಿಷಯನೆಲ್ಲ ಮಾತಾಡ್ತಾ ಇದ್ದ. ಅದನ್ನೆಲ್ಲ ಕೇಳಿಸ್ಕೊಂಡು ಅವನು 4 ತಾತಕ್ತೆ. ಆಗ ಅವನು ಪೊಲೀಸೇ ಸುಪಾರಿ ಕೊಟ್ಟಿದ್ದು ಅಂತ. ಆಗ ನಾಗರಾಜ್ ಅನ್ಕೊಂಡೆ. ಅಷ್ಟರಲ್ಲಿ ಆ ನಾಗರಾಜು ಅಲ್ಲಿಗೆ ಬಂದಿದ್ದ. ಆದ್ರೆ ಅವನು ಸುಪಾರಿ ಕೊಟ್ಟಿಲ್ವಂತೆ. ಆಣೆ ಪ್ರಮಾಣ ಎಲ್ಲ ಮಾಡ್ದಪ್ಪ. ಹಾಗಾದ್ರೆ ನಿಮ್ಮನ್ನ ಸಾಯಿಸಕ್ಕೆ ಯಾರು ಸುಪಾರಿ ಕೊಟ್ಟಿರೋದಪ್ಪ? ನನ್ಗೇನ್ ಗೊತ್ತು? ನನ್ನ ಮೇಲೆ ಆಣೆ ಹೇಳಿ ಸುಪಾರಿ ಕೊಟ್ಟಿದ್ದು ನೀವೇ ತಾನೆ? ಹೌದು, ನನ್ನನ್ನ ಕೊಲ್ಲೋದಿಕ್ಕೆ ನನಗೆ ನಾನೇ ಸುಪಾರಿ ಪಡ್ಕೊಂಡೆ. ಯಾಕಪ್ಪ ಯಾಕೆ ಈ ಥರ ಮಾಡಕ್ ಹೋದ್ರಿ? ನೀವು ಸಾಯುವಂಥದ್ದು ಏನಾಗಿದೆಯಪ್ಪ? ನಿಮ್ಮ ಮಾತು ಕೇಳೋ
ನಿಮ್ಮನ್ನು ಪ್ರೀತಿ ಮಾಡೋ ಅಮ್ಮ, ಪುಟ್ಟಿ, ನಾನು, ಅತ್ತೆ ಎಲ್ಲರೂ ಇರ್ಬೇಕಾದ್ರೆ ಈ ಥರ ನಿರ್ಧಾರ ಯಾಕೆ ತಗೊಂಡ್ರಿ ಅಪ್ಪ? ನಾನು ಸಾಯೋ ನಿರ್ಧಾರ ಮಾಡಿದ್ದು ನಿನಗೋಸ್ಕರ. ನನಗೋಸ್ಕರನ? ಏನ್ ಹೇಳ್ತಾ ಇದ್ದೀರಪ್ಪ? ನಾನು ರಿಟೈರ್ಡ್ ಆಗೋ ಟೈಮು ಹತ್ರ ಬರ್ತಾ ಇದೆ. ನಿನಗೂ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ನೀನು ಗಾರೆ ಹೊರೋ ಕೆಲಸ ಮಾಡೋದು, ಮಣ್ಣು ಹೊರೋ ಕೆಲಸ ಮಾಡೋದು, ಅದನ್ನೆಲ್ಲ ನನ್ನಿಂದ ನೋಡಕ್ಕಾಗಲ್ಲ. ನಾನು ಡ್ಯೂಟಿ ಮೇಲಿದ್ದಾಗಲೇ ಸತ್ತರೆ ಅನುಕಂಪದ ಆಧಾರದ ಮೇಲೆ ನನ್ನ ಕೆಲಸ ನಿನಗೆ ಸಿಗುತ್ತೆ. ಆಗ ನೀನು ಸೆಟ್ಲ್ ಆಗ್ಬೋದು ಅಂತ ಯೋಚನೆ ಮಾಡಿ ನಾನು ಈ ನಿರ್ಧಾರ ತಗೊಂಡೆ. ಯಾಕಪ್ಪ, ಯಾಕೆ ದುಡುಕಿ ಈ ರೀತಿ ಮಾಡಕ್ ಹೋಗಿದ್ರಿ? ನನಗೋಸ್ಕರ ನಿಮ್ ಜೀವನ ತ್ಯಾಗ ಮಾಡಕ್ ಹೋಗಿದ್ರಲ್ಲಪ್ಪ. ಒಂದು ವೇಳೆ ನನ್ನ ಕೈಯಾರಿ ಅನಾಹುತ ಆಗೋಗಿದ್ರೆ ನಿಮ್ಮನ್ನು ಕಳ್ಕೊಂಡು ನಾವು ಹೇಗೆ ಬದುಕಬೇಕಾಗಿತ್ತಪ್ಪ? ಅಪ್ಪ, ನಾನು ಇವತ್ತು ನಿಮಗೊಂದು ಮಾತು ಕೊಡ್ತೀನಿ. ಎಷ್ಟೇ ಕಷ್ಟ ಆದರೂ ನಾನೊಂದು ಕೆಲಸ ಹುಡುಕಿ ನಿಮ್ಮನ್ನೆಲ್ಲನೂ ಚೆನ್ನಾಗಿ ನೋಡ್ಕೋತೀನಿ. ಅದಕ್ಕೆ ಮುಂಚೆ ನೀವು ನನಗೊಂದು ಮಾತು ಕೊಡಬೇಕು. ಯಾವುದೇ ಕಾರಣಕ್ಕೂ ಇನ್ಯಾವತ್ತೂ ಈ ಥರ ನಿರ್ಧಾರ ತಗೊಳ್ಳೋಣ ಅಂತ ನನಗೆ ಮಾತು ಕೊಡಿ. ನೀವು ರಿಟೈರ್ ಆದ್ಮೇಲೆ ನಿಮಗೆ ಯಾವ ಚಿಂತೆನೂ ಇರಬಾರ್ದಪ್ಪ. ಆ ಥರ ನಿಮ್ಮನ್ನು ಎಲ್ಲರೂ ನೋಡ್ಕೋತೀನಿ. ಹಾಗೆ ಈ ಸಮಾಜದಲ್ಲಿ, ಈ ಊರಲ್ಲಿ ನಾನು ದೊಡ್ಡ ಹೆಸರು ತಗೊಂತೀನಿ. ನಾನು ನಿಮ್ಮ ಮಗನಾಗಿ ನಿಮಗೆ ಕೊಡ್ತಿರೋ ಮಾತು,